माननीय नितिन नवीन जी, मैं कार्यकर्ता हूं, वे मेरे बॉस हैं। मैं कार्यकर्ता हूं, वे मेरे बॉस हैं। मैं कार्यकर्ता हूं, वे मेरे बॉस हैं। ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರುವಂಥ ವಿಷಯ ಏನಪ್ಪ ಅಂದರೆ, ನಮ್ಮ ನರೇಂದ್ರ ಮೋದಿ ಅವರಿಗೆ ಹೊಸ ಒಬ್ಬ ಬಾಸ್ ಒಬ್ಬರು ಬಂದಿದ್ದಾರೆ. ಹಾಗೆಯೇ ಭಾರತೀಯ ಜನತಾ ಪಕ್ಷದ ಹೊಸ ಅಧ್ಯಕ್ಷ, ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅನ್ನುವಂಥ ವ್ಯಕ್ತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈತನ ಬಗ್ಗೆ ನಾವು ಇವತ್ತು ವಿಡಿಯೋದಲ್ಲಿ ಸಣ್ಣದಾಗಿ ಮಾತನಾಡೋಣ. ಯಾರು ಈ ನಿತಿನ್ ನಬೀನ್ ಅನ್ನುವಂಥ ವ್ಯಕ್ತಿ? ಈತನ ಹಿನ್ನೆಲೆ ಏನು? ಎಲ್ಲಿನವರು? ನಿತಿನ್ ನಬೀನ್ ಅವರನ್ನೇ BJP ಮತ್ತು RSS ಅನ್ನುವಂಥ ಸಂಸ್ಥೆ ಯಾಕೆ ಇವರನ್ನು BJPಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ? ಇದರ ಹಿಂದೆ ಇರುವಂತಹ BJPಯ ಮಾಸ್ಟರ್ ಪ್ಲ್ಯಾನ್ ಏನು? ಮತ್ತು RSS ಜೊತೆಗೆ ನಿತಿನ್ ನಬೀನ್ಗೆ ಇರುವಂಥ ಸಂಬಂಧ ಯಾವ ರೀತಿ ಇದೆ? ಅಧ್ಯಕ್ಷರಾಗೋದಕ್ಕೆ ಈತನಿಗೆ ಇದ್ದಂತಹ ಕಾರಣಗಳೇನು? ಈತನಿಗಿದ್ದಂಥ ಕ್ವಾಲಿಟಿಗಳು ಏನು? ಅವರ ಮೇಲೆ ಇರತಕ್ಕಂಥ ಕೇಸುಗಳು ಮತ್ತು ಅವರ ಹಿಂದೆ ಇರತಕ್ಕಂಥ ಗುರು ಯಾರು? ಮುಂದಿನ ಚುನಾವಣೆಗಳಲ್ಲಿ ನಿತಿನ್ ನಬೀನ್ ಪಾತ್ರ ಹೇಗೆಲ್ಲ ಇರಬಹುದು? ಇದೆಲ್ಲದರ ಬಗ್ಗೆ ಸಣ್ಣದಾಗಿ ಮಾತನಾಡೋಣ. ಅದಕ್ಕೂ ಮುನ್ನ ನೀವಿನ್ನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಜನವರಿ 20, 2026 ಅಂದರೆ ಇವತ್ತಿನ ದಿನ ಅಧಿಕೃತವಾಗಿ ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಿದಂತಹ ನಿತಿನ್ ನಬೀನ್ BJPಯ ಪಕ್ಷದ ಇತಿಹಾಸದಲ್ಲಿ ಅತ್ಯಂತ ಕಿರಿಯ ಅಧ್ಯಕ್ಷ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪ್ರಥಮವಾಗಿ ನಾವು ಮಾತನಾಡೋದಾದರೆ ನಿತಿನ್ ನಬೀನ್ ಯಾರು ಅನ್ನುವಂಥದ್ದು. ಈ ಒಂದು ವಿಚಾರವನ್ನು ನೋಡೋದಾದರೆ, ನಿತಿನ್ ನಬೀನ್ ಸಿನ್ಹಾ ಅವರು 1980ನೇ ಇಸ್ವಿ ಮೇ 23ನೇ ತಾರೀಕು ಜಾರ್ಖಂಡ್ನ ರಾಂಚಿಯಲ್ಲಿ, ಆಗ ಜಾರ್ಖಂಡ್ ಅನ್ನುವಂಥದ್ದು ಏನಾಗಿತ್ತು, ಬಿಹಾರದ ಒಳಗಡೆ ಸೇರ್ಕೊಂಡಿತ್ತು. ಈಗ ಜಾರ್ಖಂಡ್ ಅನ್ನುವಂಥದ್ದು ಸಪರೇಟ್ ಸ್ಟೇಟ್ ಆಗಿದೆ. ಈ ಒಂದು ಜಾರ್ಖಂಡ್ನ ರಾಂಚಿಯಲ್ಲಿ ಜನಿಸಿದಂತಹ ವ್ಯಕ್ತಿಯವರು. ಮತ್ತು ಈ ನಿತಿನ್ ನಬೀನ್ ಅನ್ನುವಂಥವರು ಚಿತ್ರಗುಪ್ತ ವಂಶೀಯ ಕಾಯಸ್ಥ ಕುಟುಂಬಕ್ಕೆ ಸೇರಿದವರು ಮತ್ತು ಕಾಯಸ್ಥ ಸಮುದಾಯದವರು. ಈ ಕಾಯಸ್ಥ ಸಮುದಾಯ ಹೆಚ್ಚಾಗಿ ಹಿಂದಿ ಬೆಲ್ಟ್ಗಳು ಎಲ್ಲೆಲ್ಲಿದ್ದಾವೋ ಅಲ್ಲಿ ಇರುವಂತಹ ಜನ ಸಮುದಾಯ. ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್, ಮಧ್ಯಪ್ರದೇಶ, ದೆಹಲಿ ಈ ಕಡೆನೇ ಅತಿ ಹೆಚ್ಚಾಗಿ ಕಾಣುವಂತಹ ಸಮುದಾಯ ಇದು. ಮತ್ತು ಮುಂದುವರೆದ ಸಮುದಾಯ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ಪುರಾಣಗಳ ಪ್ರಕಾರ ಇವರು ಚಿತ್ರಗುಪ್ತನ ವಂಶಸ್ಥರು ಅಂತ ಕರೆಸ್ಕೊಳ್ತಾರೆ. ಹಾಗೆ ನೋಡೋದಾದರೆ BJP ಮತ್ತು RSS ಅನ್ನುವಂಥ ಒಂದು ಸಂಸ್ಥೆ ಏನಿದೆ, ಒಬ್ಬ ಅಕೌಂಟೆಂಟನ್ನು ಬೇಕಂತಲೇ ಅಧ್ಯಕ್ಷನನ್ನಾಗಿ ಮಾಡಿದ್ದಾರಾ? ಈ ರೀತಿ ಏನಾದರೂ ನಿಮಗೇನಾದರೂ ಡೌಟ್ ಬಂದರೆ ಅಚ್ಚರಿ ಪಡೋ ಹಾಗೇನಿಲ್ಲ ಅಂತ ನನ್ನ ಒಂದು ಇದು ಇರಲಿ. ಈಗ ಇವರ ತಂದೆ ಬಗ್ಗೆ ಮಾತನಾಡೋದಾದರೆ, ಯಾರು ನಿತಿನ್ ನಬೀನ್ ಅವರ ತಂದೆ ಬಗ್ಗೆ ಮಾತನಾಡೋದಾದರೆ, ಕಿಶೋರ್ ಪ್ರಸಾದ್ ಸಿನ್ಹಾ ಅನ್ನುವಂತಹ ವ್ಯಕ್ತಿ ಇವರ ತಂದೆ. BJPಯ ಹಿರಿಯ ನಾಯಕ ಮತ್ತು ಬಿಹಾರದ ವಿಧಾನಸಭಾ ಚುನಾವಣೆಗಳಲ್ಲಿ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂತಹ ವ್ಯಕ್ತಿ ಈತ. ಮತ್ತು ತಾಯಿ ಮೀರಾ ಸಿನ್ಹಾ. 2006ರಲ್ಲಿ ತಂದೆಯ ಮರಣ ನಂತರ, ತಂದೆ ತೀರುವುದ ನಂತರ ನಿತಿನ್ ರಾಜಕೀಯಕ್ಕೆ ಪ್ರವೇಶ ಮಾಡಿಕೊಳ್ತಾರೆ. ಮತ್ತು ಅವರ ಪತ್ನಿ ಏನಿದ್ದಾರೆ, ಅವರು ದೀಪಮಾಲಾ ಶ್ರೀವತ್ಸವ ಅಂತ, ಅವರು ಈಗ ಪಾಟ್ನಾದಲ್ಲಿ ವಾಸ ಮಾಡ್ತಾ ಇರುವಂಥ ಕುಟುಂಬ. ಇನ್ನು ಇವರ ಶಿಕ್ಷಣದ ಬಗ್ಗೆ ಮಾತನಾಡೋದಾದ್ರೆ, ನಿತಿನ್ ನಬೀನ್ ಅವರ ಶಿಕ್ಷಣದ ಬಗ್ಗೆ ಮಾತನಾಡೋದಾದ್ರೆ, 1998ರಲ್ಲಿ ದೆಹಲಿಯ CSKM ಅನ್ನುವಂತಹ ಪಬ್ಲಿಕ್ ಸ್ಕೂಲ್ನಿಂದ ಇಂಟರ್ಮೀಡಿಯೇಟ್ ಅಂದರೆ 12th ಪಾಸಾಗಿ 12th ಮುಗಿಸ್ಕೊಂಡು ಆಚೆ ಬರ್ತಾರೆ. ಶಿಕ್ಷಣದಲ್ಲಿ ಮಾತ್ರ ಈತ 12th ಆದರೂ ಕೂಡ ರಾಜಕೀಯ ಶಿಕ್ಷಣದಲ್ಲಿ ನಾಲೆಡ್ಜ್ ಇರುವಂತಹ ವ್ಯಕ್ತಿ ಅಂತಲೇ ಹೇಳ್ಬೋದು. ಅಷ್ಟಿಲ್ಲದೆ 5 ಬಾರಿ ಗೆಲ್ಲೋದು ಅಂತಂದರೆ ತಮಾಷೆ ವಿಷಯ ಅಲ್ಲವೇ ಅಲ್ಲ. ಮತ್ತು ಈತನ ಹಿನ್ನೆಲೆ ಮತ್ತು ರಾಜಕೀಯ ಪ್ರಯಾಣವನ್ನು ನೋಡೋದಾದರೆ, ನಿತಿನ್ ಅವರು ರಾಜಕೀಯ ಕುಟುಂಬದಿಂದ ಬಂದಂತಹ ವ್ಯಕ್ತಿ. ತಂದೆ 4 ಬಾರಿ ಶಾಸಕರಾಗಿದ್ದಂಥವರು ಅಸೆಂಬ್ಲಿಯಲ್ಲಿ. ಒಂದು ಕುಟುಂಬದಲ್ಲಿ ಒಬ್ಬ ರಾಜಕಾರಣಿ ಇದ್ದರೆ ಆ ಒಂದು ಕುಟುಂಬದ ರಾಜಕಾರಣವನ್ನು ಬಿಟ್ಟು ಬೇರೆ ಕಡೆ ಇರತಕ್ಕಂಥದ್ದು, ಅದರ ಹೊರಗಡೆ ಇರತಕ್ಕಂಥದ್ದು ಸಾಮಾನ್ಯವಾಗಿ ಆಗದೇ ಇರುವಂಥ ವಿಷಯ. ಇನ್ನು MLA ಆದಂತಹ ಕುಟುಂಬದಿಂದ ಮತ್ತೊಬ್ಬ ವ್ಯಕ್ತಿ ಏನಿದ್ದಾನೆ, ಆತ ರಾಜಕೀಯಕ್ಕೆ ಬರುವಂಥದ್ದು ಸರ್ವೇ ಸಾಮಾನ್ಯ ಅಲ್ವಾ. ಹಾಗಾಗಿ ತಂದೆ ತೀರೋದ ನಂತರ 2006ರಲ್ಲಿ ಪಾಟ್ನಾ ವೆಸ್ಟ್ ಕ್ಷೇತ್ರದಿಂದ ಉಪಚುನಾವಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ನಿತಿನ್ ನಬೀನ್ ಅವರು ಗೆದ್ದು ಬಿಹಾರ ವಿಧಾನಸಭೆಗೆ
ಪ್ರವೇಶವನ್ನು ಮಾಡ್ತಾರೆ. ಅದಾದ ನಂತರ ಬ್ಯಾಂಕಿಪುರ್ ಕ್ಷೇತ್ರದಿಂದ ಸುಮಾರು 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಬಂದಂಥವ್ರು. 2010, 2015, 2020, 2025ರಲ್ಲಿ 4 ಬಾರಿ ಅಲ್ಲಿ ಇವರು ಆಯ್ಕೆ ಆಗ್ತಾರೆ. ಬಿಹಾರ ಸರ್ಕಾರದಲ್ಲಿ ರಸ್ತೆ ನಿರ್ಮಾಣ ಸಚಿವರಾಗಿ ಅಂದರೆ 2021ರಿಂದ 22 ಮತ್ತು 2025, ಮತ್ತು ನಗರಾಭಿವೃದ್ಧಿ ಮತ್ತು ವಸತಿ ಸಚಿವರಾಗಿ 2024 ಮತ್ತು 2025ರಲ್ಲಿ ಆ ಒಂದು ಪದವಿಯನ್ನು ಕೂಡ ಇವರು ಪಡ್ಕೋತಾರೆ. ಮತ್ತು ಕಾನೂನು ಮತ್ತು ನ್ಯಾಯ ಸಚಿವರಾಗಿ 2024-25ರಲ್ಲೇ ಇವರು ಸೇವೆಯನ್ನು ಸಲ್ಲಿಸ್ತಾರೆ. ಆ ಒಂದು ಪದವಿಯಲ್ಲೂ ಕೂಡ ಇವರು ಇರ್ತಾರೆ. ಈ ಎಕ್ಸ್ಪೀರಿಯನ್ಸ್ ಅನ್ನೋದು ಸಹ ಇವರು ಅಧ್ಯಕ್ಷರಾಗೋದಕ್ಕೆ ಎಲ್ಲೋ ಒಂದು ಕಡೆ ಒಂದು ಕಾರಣ ಆಗಿರ್ಬೋದು ಅಂತ ಹೇಳ್ಬೋದು. ಮತ್ತು BJP ಪಕ್ಷದಲ್ಲಿ ಅವರ ಪಾತ್ರ ಏನು ಅನ್ನುವಂಥದ್ದನ್ನು ನೋಡೋದಾದರೆ 2006ರಲ್ಲಿ BJPಯ ಯುವ ಮೋರ್ಚಾ ರಾಷ್ಟ್ರೀಯ ಕಾರ್ಯಕಾರಿ ಸದಸ್ಯರಾಗಿ ಇವರು ಆಯ್ಕೆಯಾದಂಥವ್ರು. ಅಲ್ಲಿ ಒಂದು ಸೇವೆಯನ್ನು ಮಾಡಿದ್ದಾರೆ. 2010ರಿಂದ 2016ರವರೆಗೆ ಇದೇ ಯುವ ಮೋರ್ಚಾದಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಇವರು ಕೆಲಸವನ್ನು ಮಾಡಿದ್ದಾರೆ. ಮತ್ತು 2024ರಲ್ಲಿ ಛತ್ತೀಸ್ಗಢ ಲೋಕಸಭಾ ಚುನಾವಣೆಯಲ್ಲಿ ಒಂದು ಇನ್ಚಾರ್ಜ್ ಆಗಿ ಕೂಡ ಇವರು ಕೆಲಸವನ್ನು ಮಾಡಿದ್ದಾರೆ. ಮತ್ತು ಡಿಸೆಂಬರ್ 2025ರಲ್ಲಿ ರಾಷ್ಟ್ರೀಯ ಕಾರ್ಯಕಾರಿ ಅಧ್ಯಕ್ಷರಾಗಿ ಇವರು ನೇಮಕ ಆಗಿದ್ದರು. ಮತ್ತು ಈಗ ಅದನ್ನೆಲ್ಲ ದಾಟಿ ಜನವರಿ 2026 ಅಂದರೆ ಇವತ್ತು ಇವರು ರಾಷ್ಟ್ರೀಯ BJPಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅವರು ಪಕ್ಷದ 12ನೇ ಅಧ್ಯಕ್ಷ BJP ಪಕ್ಷದ 12ನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥದ್ದು. ನಿತಿನ್ ಗಡ್ಕರಿ ಅವರ ದಾಖಲೆಯನ್ನು ಕೂಡ ಇವರು ಮುರಿದಿದ್ದಾರೆ. ಅಂತಂದರೆ ನಿತಿನ್ ಗಡ್ಕರಿ ಅವರ ದಾಖಲೆ ಏನಪ್ಪ ಅಂತಂದರೆ, ಈ ಹಿಂದೆ ನಿತಿನ್ ಗಡ್ಕರಿ ಅವರು BJPಯ ರಾಷ್ಟ್ರಾಧ್ಯಕ್ಷರಾಗಿದ್ದಾಗ 52 ವರ್ಷ ವಯಸ್ಸಾಗಿತ್ತು ಅವರಿಗೆ. ನಿತಿನ್ ನಬೀನ್ಗೆ ಈಗ 45 ವರ್ಷ ವಯಸ್ಸು. ಭಾಳಷ್ಟು ವಯಸ್ಸು ಕೂಡ ಇನ್ನೂ ತುಂಬ ದೊಡ್ಡದಾಗಿದೆ, ತುಂಬ ಚಿಕ್ಕ ವಯಸ್ಸು, ತುಂಬ ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ಸಣ್ಣ ವಯಸ್ಸಿಗೆ ಇವರು ಹೆಗಲ ಮೇಲೆ ಹಾಕ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಆ ವಿಚಾರದಲ್ಲಿ ನಿತಿನ್ ನಬೀನ್ ಒಬ್ಬ ಲಕ್ಕಿ ಮ್ಯಾನ್ ಅಂತಲೇ ಹೇಳ್ಬೋದು. ಇನ್ನು ಈ ನಿತಿನ್ ನಬೀನ್ ಅವರು RSS ಮೂಲದವರೇ ಅಂತ ನೋಡೋದಕ್ಕೆ ಹೋದರೆ, ನಿತಿನ್ ನಬೀನ್ ಅವರಿಗೆ ನೇರವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಜೊತೆ ಸಂಬಂಧ ಇಲ್ಲ. ಬಟ್ ಆತ ಅಧ್ಯಕ್ಷ ಆಗಿದ್ದನ BJP ಮತ್ತು RSS ನಡುವಿನ ಒಂದು ಸಮನ್ವಯ ಇದೆಯಲ್ಲ, ಅದರ ಸಂಕೇತ ಅಂತ ನಾವಿಲ್ಲಿ ನೋಡ್ಬೋದಾಗಿದೆ. ಬಟ್ ನನಗೆ ಎಲ್ಲೋ ಅನಿಸುವಂಥದ್ದು ಇದರಲ್ಲೇ ಇರುವಂಥದ್ದು ಟ್ವಿಸ್ಟ್ ಅಂತ. ಅಷ್ಟು ಈಸಿಯಾಗಿ RSS ಅನ್ನುವಂಥ ಒಂದು ಸಂಸ್ಥೆ ಇಂಥದಕ್ಕೆಲ್ಲ ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಆದರೂ ಈ ಒಂದು ಸೆಟಪ್ಪನ್ನು ಇಟ್ಟಿದ್ದಾರೆ. ಇಲ್ಲಿ ಸಣ್ಣ ಡೌಟ್ ಬರುತ್ತೆ. ಇದರ ಜೊತೆಗೆ ಇನ್ನೂ ಒಂದು ನಿತಿನ್ ನಬೀನ್ಗೆ ಒಂದು ಟಾಪ್ ಮೋಸ್ಟ್ ಜವಾಬ್ದಾರಿ ಕೂಡ ಹೆಗಲಿಗೆ ಬೀಳುತ್ತೆ. ಈತನ ಮುಖ್ಯ ಕೆಲಸ ಮೊದಲನೇದಾಗಿ BJP ಮತ್ತು RSSನ ಸಂಬಂಧವನ್ನು ಬಲಪಡಿಸುವಂಥದ್ದಾಗಿರುತ್ತೆ. ಮತ್ತು ಎರಡನೇದಾಗಿ ಈ ಒಂದು RSS ಮಾನದಂಡಗಳನ್ನು ಪೂರೈಸುವಂಥದ್ದಾಗಿರುತ್ತೆ. ಒಟ್ಟಾರೆ ಈತ RSSನಿಂದ ನೇರವಾಗಿ ಬಂದಿರದೆ ಹೋದರೂ ಕೂಡ, ಬಟ್ ಇವ್ರ ತಂದೆ ಜನಸಂಘದಲ್ಲಿ ಇದ್ದಾಗಲಿಂದ ಕೂಡ RSS ಜೊತೆ ಇದ್ದಂಥವ್ರು. ಹಾಗಾಗಿ ಈತನಿಗೂ ಸಹ RSS ಮೇಲಿನ ಒಂದು ಒಲವು ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಅದು ಆಬ್ವಿಯಸ್ಲಿ ಎಲ್ರಿಗೂ ಸಹ ಇರುತ್ತೆ. ಇನ್ನು ನಿತಿನ್ ನಬೀನ್ ಅವರು ರಾಷ್ಟ್ರಾಧ್ಯಕ್ಷರಾಗೋದಕ್ಕೆ ಕಾರಣಗಳು ಏನೆಲ್ಲಪ್ಪ ಇರ್ಬೋದು ಅಂತ ನೋಡಿದ್ರೆ, ಇಲ್ಲೊಂದು ವಿಚಾರವನ್ನು ನಾವು ಗಮನಿಸಬೇಕಾಗ್ತದೆ. ನಿತಿನ್ ನಬೀನ್ ಅವರ ನೇಮಕಾತಿ ಅನ್ನುವಂಥದ್ದು BJPಯಲ್ಲಿ ಹೊಸ ಪೀಳಿಗೆಯ ಒಂದು ಬದಲಾವಣೆಯನ್ನು ಜನರ ಮುಂದೆ ಇಡ್ತಾ ಇದೆ ಅನ್ನುವಂಥದ್ದು. BJPಯ ವಿಕಸಿತ ಭಾರತ 2047ರ ಮಿಷನ್ ಇದೆಯಲ್ಲ, ಅದರ ಬಗ್ಗೆ BJP ನಾಯಕರು ಈಗಾಗಲೇ ಹಿಂದಿನಿಂದಲೂ ಕೂಡ ಮಾತಾಡ್ತಾನೆ ಇದ್ದಾರೆ. ಸೊ ಈ ಕಾರಣ ಇಟ್ಕೊಂಡು ನೋಡೋದಾದರೆ ನಿತಿನ್ ನಬೀನ್ಗೆ ಈಗ 45 ವರ್ಷ ವಯಸ್ಸು. ಸೊ ಈ ಕಾರಣ ಸಹ ಒಂದು ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಹಾಗೆ ಮತ್ತೊಂದಷ್ಟು ಕಾರಣಗಳನ್ನು ಕೂಡ ಇದರ ಜೊತೆನೇ ನೋಡೋದಾದರೆ ಯುವ ನಾಯಕತ್ವ, ಈತ ಪಕ್ಷದಲ್ಲಿ ಯುವ ಪೀಳಿಗೆ ಏನಿದ್ದಾರೆ ಅವರನ್ನು ಸಿದ್ಧಪಡಿಸುವಂಥದ್ದಾಗಿರ್ಬೋದು, ಅವರಿಗೆ ಟ್ರೈನ್ ಮಾಡುವಂಥದ್ದಾಗಿರ್ಬೋದು, ಮತ್ತು ಯುವಕರ ಜೊತೆ ಸಂಪರ್ಕ ಸಾಧಿಸುವಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಈತನ ಮಾಡಬಹುದು. ಮತ್ತು ಸಂಘಟನಾ ಶಕ್ತಿ, ಕಠಿಣ ಪರಿಶ್ರಮಿ ಅಂತ ಈಗಾಗಲೇ ಮೋದಿಯವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಪಕ್ಷ ಮುಖ್ಯ ಮನೋಭಾವವನ್ನು ಈತ ಇಟ್ಕೊಂಡಿದ್ದಾರೆ. ಆಡಳಿತ ಮತ್ತು ಸಂಘಟನೆಯಲ್ಲಿ ಸಾಕಷ್ಟು ಅನುಭವ ಇದೆ. ಈಗಾಗಲೇ 5 ಬಾರಿ ಕೂಡ ಈತ ಶಾಸಕರಾಗಿರುವಂಥದ್ದು, 3 ಬಾರಿ ಮಂತ್ರಿಗಿರಿ ಎನ್ನುವ ಅನುಭವಿಸಿರ್ತಕ್ಕಂಥದ್ದು ಕೂಡ ಈತನಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಮತ್ತೊಂದು ಪಾಯಿಂಟನ್ನು ನೋಡೋದಾದರೆ ಬಿಹಾರ ಕೇಂದ್ರೀಕರಣ. ಬಿಹಾರದಿಂದ ಮೊಟ್ಟ ಮೊದಲ ಬಾರಿಗೆ ಒಬ್ಬ ವ್ಯಕ್ತಿ BJPಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಮತ್ತು ಇಲ್ಲಿ ಒಂದು ವಿಚಾರವನ್ನು ನಾವು ತುಂಬ ನೀಟಾಗಿ ಗಮನಿಸಬೇಕು. ಈತ ಬಿಹಾರದಲ್ಲಿ ಪಾರ್ಟಿಯನ್ನು ಬಲಪಡಿಸುವಂಥದ್ದು, ಆ ಥರದ್ದೆಲ್ಲ ಜವಾಬ್ದಾರಿಗಳು ಕೂಡ ಈತನಿಗೆ ಇರುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಮೈನ್ ಪಾಯಿಂಟ್ ಏನಪ್ಪ ಅಂತಂದರೆ, ನಿತೀಶ್ ಕುಮಾರ್ಗೆ ಕೊನೆ ಮೊಳೆಯನ್ನು ಹೊಡೆದು ಬಿಡ್ತಾನ ಅನ್ನುವಂಥ ಪ್ಲ್ಯಾನ್ ಕೂಡ ಇದರ ಮಧ್ಯೆ ಎಲ್ಲಾದರೂ ಇರ್ಬೋದಾ, BJP ಆಗಲಿ ಅಥವಾ RSSಗಾಗಲಿ ಅಂತ ಇದು ಒಂದು ಡೌಟ್ ಕೂಡ ಬರುತ್ತೆ. ಯಾಕಂದರೆ ಬಿಹಾರ ರಾಜ್ಯ ಏನಿದೆ ಅದು ತುಂಬ ದೊಡ್ಡ ಮಟ್ಟದಲ್ಲಿ ದೊಡ್ಡ ವ್ಯಾಪ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ರಾಜ್ಯ. ಒಟ್ಟು 40 ಲೋಕಸಭಾ ಕ್ಷೇತ್ರಗಳು ಈ ಒಂದು ಕ್ಷೇತ್ರದಲ್ಲಿ ಇದ್ದಾವೆ. ಇದು ಸಹ ಮೇಜರ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಮೋಶ ಆಯ್ಕೆ
ಪಕ್ಷನಿಷ್ಠೆ ಮತ್ತು ಪರಿಣಾಮಕಾರಿಯಾಗಿ ಕೆಲಸ ಮಾಡಬಲ್ಲಂತಹ ವ್ಯಕ್ತಿ ಈತ ಯಾರು, ನಿತಿನ್ ನಬೀನ್ ಅನ್ನುವಂಥವ್ರು, ಮತ್ತು ದೆಹಲಿ ಕೇಂದ್ರಿತವಲ್ಲದ ಒಬ್ಬ ನಾಯಕ. ಹಾಗಾಗಿ ಮೋದಿ ಮತ್ತು ಶಾ ಅವರು ಈತನ ಮೇಲೆ ಒಂದಷ್ಟು ಒಲವನ್ನು ಇಟ್ಕೊಂಡಿದ್ದು, ಈತನ ಎಬಿಲಿಟಿಯನ್ನು ನೋಡಿ ಅವರು ಅಧ್ಯಕ್ಷರನ್ನಾಗಿ ಮಾಡಿರ್ಬೋದು, ಅವರು ರೆಫರ್ ಮಾಡಿರ್ಬೋದು ಅಂತಲೇ ಹೇಳ್ಬೋದು. ಮತ್ತು RSS ಸಮನ್ವಯ ನಾವು ಆಗಲೇ ಹಿಂದೆ ಮಾತಾಡಿದ್ವಿ. BJP RSS ಮಧ್ಯೆ ಏನಾದರೂ ಒಂದು ಬಿರುಕು ಅನ್ನುವಂಥದ್ದು ಮೂಡಿ ಬಂದಾಗ ಆಗಾಗ ಮನಸ್ತಾಪಗಳು ಸಣ್ಣ ಪುಟ್ಟದ್ದು ಆಗ್ತಾ ಇರ್ತವೆ. ಇಂಥ ಟೈಮಲ್ಲಿ ಇವರ ನಡುವೆ ಒಂದು ಸಂಬಂಧಗಳನ್ನು ಸುಧಾರಣೆ ಮಾಡುವಂಥ ಶಕ್ತಿ ಈ ವ್ಯಕ್ತಿಗೆ ಇದೆ ಅನ್ನುವಂಥ ಕಾರಣ ಕೂಡ ಇಲ್ಲಿ ನಾವು ನೋಡ್ಬೋದಾಗುತ್ತೆ. ಮತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂದರೆ, ಸಾಮಾಜಿಕ ಸಮೀಕರಣ ಅಂತ ನಾವು ನೋಡೋದಾದರೆ ಇಲ್ಲಿ ಈ ಒಂದು ಕಾಯಸ್ಥ ಸಮುದಾಯ ಇದೆಯಲ್ಲ ಬಿಹಾರದಲ್ಲಿ 0.60% ಅಷ್ಟು ಮಾತ್ರನೇ ಈ ಒಂದು ಜನ ಅಲ್ಲಿರ್ತಕ್ಕಂಥದ್ದು ಬಿಹಾರದಲ್ಲಿ. ಅಂದರೆ ಸರಿಸುಮಾರು 7,85,000 ಇಷ್ಟೇ ಜನ ಈ ಒಂದು ಬಿಹಾರದಲ್ಲಿ ಇರ್ತಕ್ಕಂಥದ್ದು ಈ ಒಂದು ಸಮುದಾಯ. ಬಟ್ ಈ ಜನ ಸರ್ಕಾರಿ ಕೆಲಸಗಳಲ್ಲಿ ಕೂತಿರ್ತಕ್ಕಂಥದ್ದು ಬರೋಬ್ಬರಿ 6.68% ಅಷ್ಟು ಜನ ಇವರು ಸರ್ಕಾರಿ ಕೆಲಸಗಳನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ಅಕಸ್ಮಾತ್ ಮೀಸಲಾತಿ ಇರಲೇ ಇಲ್ಲ ಅಂತ ಅಂದಿದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಜಸ್ಟ್ ಯೋಚನೆ ಮಾಡಿ ಹೇಗಿರ್ತಿತ್ತು ಅಂತ. ಇದನ್ನು ದಲಿತ ಸಮುದಾಯಗಳು ಅರ್ಥ ಮಾಡ್ಕೋಬೇಕಿರೋಂಥದ್ದು ವಿಚಾರ ಅಲ್ಲವೇ ಅಲ್ಲ. ಬದಲಾಗಿ ಶೂದ್ರ ಸಮುದಾಯಗಳು ಅರ್ಥ ಮಾಡ್ಕೋಬೇಕು ಇದನ್ನು. ಈ ಸಮುದಾಯದ ಜನ ರಾಜಕೀಯದಿಂದ ದೂರ ಇದ್ದಾರೆ. ಯಾರು ಇದೇ ಕಾಯಸ್ಥ ಸಮುದಾಯದ ಜನ ಏನಿದ್ದಾರೆ ಅವರು ರಾಜಕೀಯದಿಂದ ದೂರ ಇದ್ದಾರೆ. ಬಟ್ ರಾಜಕೀಯ ನಾಯಕರಾಗಿ ದೊಡ್ಡ ಮಟ್ಟದ ಸ್ಥಾನಗಳಿಗೆ ಹೋಗಿರುವಂತಹ ಜನ ಏನಿದ್ದಾರೆ ಅವರು ಸಹ ಇದೇ ಕಾಯಸ್ಥ ಸಮುದಾಯ ಜನ ಅನ್ನುವಂಥದ್ದನ್ನು ನೀವು ಮರಿಬಾರ್ದು. ತುಂಬ ಇಂಪಾರ್ಟೆಂಟ್ ವಿಷಯ ಇದು. ನಿತಿನ್ ನಬೀನ್ ಮೇಲೆ ಇನ್ನೆಷ್ಟು ಕೇಸ್ಗಳೆಲ್ಲ ಇದ್ದಾವೆ ಅನ್ನುವಂಥದ್ದನ್ನು ನೋಡೋದಾದರೆ, ನಿತಿನ್ ನಬೀನ್ ಅವರ ಮೇಲೆ ಒಂದು 5 ಕೇಸುಗಳು ಮಾತ್ರ ಇರೋದು, ಕ್ರಿಮಿನಲ್ ಕೇಸ್ಗಳು ಇರುವಂಥದ್ದು. ಇದು 2020 ಮತ್ತು 2025 ಚುನಾವಣಾ ಅಫಿಡವಿಟ್ ಅವ್ರೇನು ಕೊಟ್ಟಿದ್ರು ಆ ಅಫಿಡವಿಟಲ್ಲಿ ಇವರು ಅದನ್ನು ಮೆನ್ಷನ್ ಮಾಡಿದ್ದಾರೆ. ಈ ಕೇಸ್ ಎಲ್ಲ ಯಾವಾಗ ಬಿದ್ದೋಗುತ್ತೆ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಯಾಕಂದರೆ ಅಧ್ಯಕ್ಷನ ಮೇಲೆ ರಾಷ್ಟ್ರೀಯ ಅಧ್ಯಕ್ಷ, ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ, ಈಗ ಕೇಂದ್ರ ಸರ್ಕಾರದಲ್ಲಿ ತಮ್ಮದೇ ಅಧಿಕಾರವನ್ನು ನಡೆಸ್ತಿರುವಂಥ ಅಧ್ಯಕ್ಷನ ಮೇಲೆ ಕ್ರಿಮಿನಲ್ ಕೇಸ್ ಇರಬಾರ್ದು ಅಂತ BJPಯವರೇ ಡಿಸೈಡ್ ಮಾಡಿದರೆ ಕನಿಷ್ಠ ಪಕ್ಷ ಇದು ಯಾವಾಗ ಬೇಕಾದರೂ ಬೀಳ್ಬೋದು. ಇಲ್ಲಿ ಈಗ ಕೇಸ್ ಯಾವ್ದು ಅಂತ ನೋಡೋದಾದರೆ IPC ಸೆಕ್ಷನ್ 431 ಇದು ಸಾರ್ವಜನಿಕ ರಸ್ತೆ ಮತ್ತು ನದಿಗೆ ಹಾನಿ ಮಾಡಿರುವಂಥ ಕೇಸು. ಇದು ಒಂದು ಕೇಸ್ ಇವ್ರ ಮೇಲಿದೆ. ಇನ್ನೊಂದು IPC ಸೆಕ್ಷನ್ 324 ಅಪಾಯಕಾರಿ ಆಯುಧಗಳಿಂದ ಗಾಯಗೊಳಿಸಿರುವಂಥದ್ದು. ಒಂದಷ್ಟು ಗಲಾಟೆಗಳನ್ನು ಮಾಡಿರ್ಬೋದು ಇವರು. ಈ ಒಂದು ಕೇಸ್, ಇದರಲ್ಲಿ ಒಂದು ಕೇಸ್ ಇದೆ ಇವ್ರ ಮೇಲೆ. ಮತ್ತು IPC ಸೆಕ್ಷನ್ 188 ಇದರಲ್ಲಿ ಸಾರ್ವಜನಿಕ ಅಧಿಕಾರಿಯ ಆದೇಶಗಳನ್ನು ಅನುಸರಿಸದೇ ಇರುವಂಥದ್ದು. ಇದು 3 ಕೇಸ್ ಇದ್ರ ಮೇಲೆ ಇದರ ಜೊತೆಗೆ ಇಟ್ಕೊಂಡಿದ್ದಾರೆ. ಜೊತೆಗೆ IPC ಸೆಕ್ಷನ್ 341 ಅಕ್ರಮ ನಿಯಂತ್ರಣ, ಇದರಲ್ಲಿ 2 ಕೇಸ್ ಇವ್ರ ಮೇಲಿದೆ. ಇವು ರಾಜಕೀಯ ಪ್ರತಿಭಟನೆಗಳಿಗೆ ಸಂಬಂಧಿಸಿತ್ತು. ಮತ್ತು ಯಾವುದೇ ರೀತಿಯ ಕೇಸ್ಗಳೇನಿದ್ದಾವೆ ಇನ್ನೂ ಸಾಬೀತಾಗಿಲ್ಲ. ಇದರಿಂದ ಶಿಕ್ಷೆ ಕೂಡ ಇವ್ರಿಗೆ ಆಗಿಲ್ಲ. ನಿತಿನ್ ನಬೀನ್ ಅವರ ಹಿಂದೆ ಇರುವಂತಹ ರಾಜಕೀಯ ಗುರು ಯಾರು, ಈ ಒಂದು ಮೇನ್ ಪಾಯಿಂಟ್ ಇದು. ಈ ಹಿಂದೆ ನಾವು ಮಾತನಾಡಿದ್ವಿ. ನಿತಿನ್ ನಬೀನ್ ಅವರ ರಾಜಕೀಯ ಗುರು ಅಂತ ನೇರವಾಗಿ ಯಾರನ್ನೂ ಸಹ ಹೇಳೋದಕ್ಕೆ ಸಾಧ್ಯ ಇಲ್ಲದಿದ್ದರು. ಅವರ ತಂದೆ ಕಿಶೋರ್ ಪ್ರಸಾದ್ ಸಿನ್ಹಾ ಏನಿದ್ದಾರೆ ಅವರ ಒಂದು ಮುಖ್ಯ ಪ್ರೇರಣೆ ಅವರಿಂದ ಇವರು ಕಲಿತು ರಾಜಕೀಯಕ್ಕೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಮೋದಿ ಮತ್ತು ಶಾ ಈತನ ಬೆಂಬಲಕ್ಕೆ ಇದ್ದಾರೆ. ಸೊ ಈತನು ಅವರಿಗೆ ನಿಯತ್ತಾಗಿದ್ದಾರೆ. ಯಾರೋ ನಬೀನ್ ಅವರು ಕೂಡ ಇವರಿಬ್ಬರಿಗೆ ನಿಯತ್ತಾಗಿದ್ದಾರೆ. ಹಾಗಾಗಿ ಈಗ ರಾಷ್ಟ್ರೀಯ ಅಧ್ಯಕ್ಷ ಆಗಿರುವಂಥದ್ದು. ಮೋದಿ ಬೇರೆ ಕಠಿಣ ಪರಿಶ್ರಮಿ ಕಾರ್ಯಕರ್ತ ಅಂತ ಭಾಳಷ್ಟು ಕಡೆ ಹೊಗಳಿದ್ದಾರೆ. ಸೊ ಈ ಮಟ್ಟಕ್ಕೆ ನಿತಿನ್ ನಬೀನ್ ಬರೋದಕ್ಕೆ ಇವೆಲ್ಲವೂ ಸಹ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಕೊನೆಯಲ್ಲಿ ನಿತಿನ್ ನಬೀನ್ ಅವರ ಅಧ್ಯಕ್ಷತ್ವ ಏನಿದೆ, ಅಧ್ಯಕ್ಷರಾಗಿ BJPಗೆ ಹೊಸ ಯುಗದ ಒಂದು ಆರಂಭ ಆಗಿದೆ. ಮತ್ತು ಯುವ ನಾಯಕತ್ವದೊಂದಿಗೆ ಈಗ BJP ಪಕ್ಷ ಭವಿಷ್ಯದ ಸವಾಲುಗಳನ್ನು ಎದುರಿಸೋದಕ್ಕೆ ಸಿದ್ಧವಾಗಿ ನಿಂತಿದೆ. ಮತ್ತು ನೋಡಬೇಕು ಮುಂದೆ ಏನೇನೆಲ್ಲ ಆಗುತ್ತೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟಾಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.